ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೋವಾ ಫಸ್ಟ್ ಡೇ ಜರ್ನಿ ಹೆಂಗಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಇಲ್ಲಿ ರೆಂಟೆಡ್ ಬೈಕು ಮತ್ತು ರೆಂಟೆಡ್ ಕಾರ್ ಸಿಗುತ್ತೆ. ನಾವಿಲ್ಲಿ ಬೈಕ್ ತಗೊಂಡು ಗೋವಾ ಹೆಂಗಿದೆ ಅಂತ ಫುಲ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಒಂದು ದಿನಕ್ಕೆ ರೆಂಟೆಡ್ ಇಲ್ಲಿ 400 ರುಪೀಸ್ ಆಗುತ್ತೆ. ಡಿಪೆಂಡ್ಸ್ ಆನ್ ಸೀಸನ್. ನೀವು ಬೇಸಿಗೆಗಾಲದಲ್ಲಿ ಹೋದರೆ ಒಂಥರ ಪ್ರೈಸ್ ಇರುತ್ತೆ, ಮಳೆಗಾಲದಲ್ಲಿ ಹೋದರೆ ಒಂದು ಪ್ರೈಸ್ ಇರುತ್ತೆ. ನೋಡಿ ಗೋವಾ ನೋಡ್ಬೋದು, ಇದು ಮಳೆ ಬಂದು ನಿಂತಿದೆ, ಆವಾಗ ಯಾವ ಥರ ವೆದರ್ ಕಾಣಿಸುತ್ತೆ ಅಂತ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಫಸ್ಟು ನಾವು ಯಾವುದಾದ್ರು ಟೆಂಪಲ್ ವಿಸಿಟ್ ಕೊಡೋಣ, ಅಲ್ಲಿ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹುಡಿಕೊಂಡು ಹೋದ್ವಿ. ಅದು ನಿಯರ್ ನಮ್ಮ ರೂಮು ಹತ್ತತ್ರನೇ ಒಂದು ದೇವಸ್ಥಾನ ಇತ್ತು, ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ನಾವು ಬೀಚ್ಗೆ ಹತ್ತಿರ ಇರೋ ಕಡೆನೇ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಾವು ಹೋಗಿದ್ದು ಬಾಗಾ ಬೀಚು ಮತ್ತು ಕಲಾಂಗಟ್ ಬೀಚು, ಇವೆರಡಕ್ಕೂ ಹತ್ತಿರ ಇರೋ ಥರನೇ ನಾವು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಅದು ನಿಯರ್ ನಾವು ಬರಬೇಕಾದ್ರೇ ಕಲಾಂಗಟ್ ಬೀಚ್ ಹತ್ರನೇ ಈ ದೇವಸ್ಥಾನ ಸಿಗುತ್ತೆ, ದುರ್ಗಾ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ನಾವು ವಿಸಿಟ್ ಕೊಟ್ವಿ. ನೋಡೋಕೆ ತುಂಬಾ ಚೆನ್ನಾಗಿತ್ತು. ನಾವಿಬ್ಬರು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಹೋಗಿದ್ದೆ ನಾವು ಬೀಚ್ ಸೈಡ್ ಹೋಗೋಣ ಅಂತ. ಸೊ ಬೀಚ್ ಸೈಡ್ ಹೋಗ್ಬೇಕಾದ್ರೇ ನೋಡಿ ಈ ರೀತಿ ಎಲ್ಲ ಶಾಪ್ಗಳಿರುತ್ತೆ. ಇಲ್ಲಿ ಎಷ್ಟು ಥರ ವೆರೈಟಿ ಇರುತ್ತೆ ಅಂದರೆ ಒಳ್ಳೊಳ್ಳೆ ಡ್ರೆಸ್ಗಳಿರುತ್ತೆ. ಹಾಗೆ ಇಲ್ಲಿ ನೋಡಿ ಈ ಥರ ಸ್ಕೂಟಿ ಏನು ಕಾಣ್ತಾ ಇದೆ, ಇದೆಲ್ಲ ರೆಂಟೆಡು. ಒಂದು ದಿನಕ್ಕೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬಂದವರೆಲ್ಲರೂ ಅಷ್ಟೇ ರೆಂಟೆಡ್ ಬೈಕು ಅಥವಾ ಕಾರ್ನೇ ತಗೊಂಡು ಇಲ್ಲಿ ಡ್ರೈವ್ ಮಾಡ್ತಾರೆ. ಯಾಕಂದರೆ ಎಲ್ಲದಕ್ಕೂ ಕ್ಯಾಬ್ ಬುಕ್ ಮಾಡಿಕೊಂಡು ಅಥವಾ ಬಸ್ಸೇ ನಿಯರ್ ಇರಲ್ಲ, ಹಾಗಾಗಿ ರೆಂಟೆಡ್ ಬೈಕು ಬೆಸ್ಟ್ ಇರುತ್ತೆ. ನಾವಿವಾಗ ನಿಯರ್ ಕಲಾಂಗಟ್ ಬೀಚ್ ಹತ್ರ ನಾವು ಬರ್ತಾ ಇದ್ದೀವಿ. ಸೂಪರಾಗಿತ್ತು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಬೈಕೆಲ್ಲ ತಗೊಂಡ್ರೆ ನಿಮಗೆ ಕಲರ್ ಕೂಡ ಅಷ್ಟೇ, ನಿಮಗೆ ಇಷ್ಟ ಬಂದಿದ್ದ ಕಲರ್ನ ಚೂಸ್ ಮಾಡ್ಕೋಬೋದು. ಅಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಕಲರು ಈ ಥರ ಎಲ್ಲ ಇರುತ್ತೆ, ಚೂಸ್ ಮಾಡ್ಕೋಬೋದು. ನಾವು ನಿಯರ್ ಕಲಾಂಗಟ್ ಬೀಚ್ ಹತ್ರ ಬಂದು ಗಾಡಿನ ಪಾರ್ಕ್ ಮಾಡಿದ್ವಿ. ಇಲ್ಲಿ ಪರ್ ಡೇಗೆ ಪಾರ್ಕಿಂಗು 30 ರೂಪಾಯಿ ತೊಗೊತಾರೆ. ಹಾಗಾಗಿ ಪಾರ್ಕಿಂಗ್ ಚಾರ್ಜು ಕೂಡ ನಾವು ಆವಾಗಲೇ ಪೇ ಮಾಡಬೇಕಾಗತ್ತೆ. ಎಷ್ಟು ಜೋರಾಗಿ ಮಳೆ ಬಂದರೂ ಕೂಡ ಇಲ್ಲಿನ ವೆದರ್ ಮಾತ್ರ ಕೂಲಾಗಿರೋದೇ ಇಲ್ಲ. 4 ಡೇಸ್ ಬ್ಯಾಕು ತುಂಬ ಮಳೆ ಇತ್ತಂತೆ ಇಲ್ಲಿ. ನಾವು ಹೋಗಿದ್ದ ದಿನ ಇಲ್ಲಿ ಮಳೆ ಇರಲಿಲ್ಲ. ಸೊ ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆದರೂ ಕೂಡ ವೆದರ್ ಕೂಲಾಗಿದ್ರೂ ತುಂಬಾ ಸೆಕೆ ಆಗ್ತಾಯಿತ್ತು ಗೋವಾದಲ್ಲಿ. ಇವಾಗ ಕಲಾಂಗಟ್ ಬೀಚ್ ಹತ್ರ ನಾವು ಹೋಗ್ತಾ ಇದ್ದೀವಿ. ಕ್ರೌಡ್ ನೋಡಬೇಕು, ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಸಕ್ಕದಾಗಿತ್ತು. ಬೀಚ್ ಕೂಡ ಹತ್ತಿರದಿಂದ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ಬೀಚ್ ದೂರದಲ್ಲೇ ನೋಡಿ ನಾವು ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಜನಗಳು ಕೂಡ ಅಷ್ಟೇ ಇದ್ದರು. ನಾನು ನಮ್ಮ ಯಜಮಾನರು ಕೂಡ ಸೂಪರಾಗಿ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ. ನೋಡೋಕ್ಕೆ ಆಟ ಆಡೋಕ್ಕೆ ಮಾತ್ರ ಸಕ್ಕದಾಗಿತ್ತು. ಬೀಚಲ್ಲಿ ಸಿಕ್ಕಾಬಡೆ ಚೆನ್ನಾಗಿ ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ಹಾಗೆ ನಾವು ರೂಮ್ಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ
ರಾತ್ರಿ ಡಿನ್ನರ್ಗೋಸ್ಕರ ನಾವು ಮತ್ತೆ ಅದೇ ಬೀಚ್ ಹತ್ರ ಬಂದ್ವಿ. ಏನಕ್ಕೆ ಅಂತ ಅಂದರೆ ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಒಂದು ಒಳ್ಳೆ ಊಟ ಮಾಡೋಣ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ನಾವು ಬಂದ್ವಿ. ಗೋವಾ ನೋಡ್ಬೋದು ನೈಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಆದರೆ ವೆದರು ಸ್ವಲ್ಪ ಸೆಕೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಗೋವಾ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಶಾಪಿಂಗ್ ಮಾಡೋರ್ಗಂತೂ ಗೋವಾ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಗೋವಾಗೆ ಹಾಕೊಳ್ಳೋ ಅಂಥ ಬಟ್ಟೆಗಳೆಲ್ಲ ಸಿಗುತ್ತೆ. ಹಾಗೆ ಏನಾದರೂ ಗಿಫ್ಟ್ ತೊಗೊಂಡೋಗಿ ಕೊಡಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ನೋಡ್ಬೋದು ಗೋವಾ ನೈಟಲ್ಲಿ ಬೀಚ್ ಹತ್ರ ಹೆಂಗೆ ಕಾಣಿಸುತ್ತೆ ಅಂತ. ಗೋವಾದಲ್ಲಿ ನೈಟ್ ರೈಡ್ ವಿತ್ ಕ್ಯಾಂಡಲ್ ಲೈಟ್ ಡಿನ್ನರ್, ಹಾಗೆ ಆ ಸಮುದ್ರದ ಅಲೆಗಳ ಜೊತೆ ನಾವು ಊಟ ಮಾಡ್ತಾ ಇದ್ರೆ ಸ್ವರ್ಗ ಅಂತ ಅನ್ಬೋದು. ಸೊ ಇಂಥ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಆಯಿತು. ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆ ಶಾಪಿಂಗ್ ಮಾಡಿಕೊಂಡು ನಾವು ರೂಮ್ಗೆ ರಿಟರ್ನ್ ಆದ್ವಿ.